ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದ ಭಾರತದ ಗುಕೇಶ್. ಚೀನಾದ ಡಿಂಗ್ ಲಿರೆನ್ ವಿರುದ್ಧ ಫೈನಲ್ನಲ್ಲಿ ಗೆಲುವು. ವಿಶ್ವ ಚೆಸ್ ಸಾಮ್ರಾಟನಿಗೆ ಶುಭ ಕೋರಿದ ಪ್ರಧಾನಿ ಮೋದಿ. ಕೆಮಿಕಲ್ ಬಳಸಿ ಕೃಷಿ ಹೊಂಡದಲ್ಲಿ ಬ್ಲಾಸ್ಟ್ ಮಾಡಿದ್ದ ಪ್ರಕರಣ. ಬಿಗ್ ಬಾಸ್ 11 ಖ್ಯಾತಿಯ ಡ್ರೋನ್ ಪ್ರತಾಪ್ ಬಂಧನ. ತುಮಕೂರು ಮಧುಗಿರಿಯ ಮಿಡಿಗೇಶಿ ಪೊಲೀಸರಿಂದ ಅರೆಸ್ಟ್. ದರ್ಶನ್ ಪಾಲಿಗೆ ಶುಭ ಶುಕ್ರವಾರನ ಬ್ಲ್ಯಾಕ್ ಫ್ರೈಡೇನ. ದಾಸನ ಸಖಿ ಪವಿತ್ರ ಸೇರಿ ಡಿ ಪಟಾಲಂಗೆ ಬಿಗ್ ಡೇ. ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಿಂದ ಜಾಮೀನು ಅರ್ಜಿ ತೀರ್ಪು. ಸ್ಪೀಕರ್ನಿಂದ ಮನಸೋ ಇಚ್ಛೆ ಅಧಿವೇಶನ. ಸುವರ್ಣಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅಸಮಾಧಾನ. ವಿಧಾನಸಭಾಧ್ಯಕ್ಷ ಸ್ಥಾನದ ಘನತೆಗೆ ಅಗೌರವ ಅಂತ ಕಿಡಿ. ಬಿಜೆಪಿಯಲ್ಲಿ ಬಣ ರಾಜಕೀಯ ದುರಂತ. ಗುಂಪುಗಾರಿಕೆ 2 ತಂಡವಾಗಿ ಮಾಡಿದ್ದು ಬಹಳ ತಪ್ಪು. ಸೋಮಶೇಖರ್ ಹೆಬ್ಬಾರ್ ಮೇಲೆ ಕ್ರಮ ಆಗಲಿ ಎಂದ ಸದಾನಂದ ಗೌಡ. ಕಲಬುರಗಿಯಲ್ಲಿ ಅನಧಿಕೃತ ಆಟೋಗಳ ಆಟಾಟೋಪ. ನಗರದಲ್ಲಿ ಸಾರಿಗೆ ಅಧಿಕಾರಿಗಳ ದಿಢೀರ್ ಕಾರ್ಯಾಚರಣೆ. ಪರ್ಮಿಟ್ ಇಲ್ಲದ 40ಕ್ಕೂ ಹೆಚ್ಚು ಆಟೋಗಳು ಸೀಸ್. ಡೋಣಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಅಪೂರ್ಣ ಸೇತುವೆ. ಮುದ್ದೆಬಿಹಾಳದ ಹಾರನಾಳ ಬ್ರಿಡ್ಜ್ನ 3 ಕೋಟಿ ಅನುದಾನ ಏನಾಯಿತು? ಕಾಮಗಾರಿ ಅರ್ಧಕ್ಕೆ ಬಿಟ್ಟು ಹೋದ ಗುತ್ತಿಗೆದಾರ. ಡೋಂಗಿ ಬಾಬಾ ಸೋಗಿನಲ್ಲಿ ಬಂದು ಮಹಿಳೆಯರಿಗೆ ಪಂಗನಾಮ. 300 ಗ್ರಾಂ ಚಿನ್ನ, 4 ಲಕ್ಷ ರೂಪಾಯಿ ನಗದು ಕದ್ದು ಎಸ್ಕೇಪ್. ಚನ್ನಗಿರಿ ತಾಲೂಕಿನ ಚಿರಡೋಣಿ ಗ್ರಾಮದಲ್ಲಿ ಘಟನೆ. ಬೇಲೂರು ತಾಲೂಕಿನ ಕೋಗೂಡು ಗ್ರಾಮದಲ್ಲಿ ಕಾಡಾನೆ ಹಾವಳಿ. ಎಸ್ಟೇಟ್ ಗೇಟ್ ತೆರೆದು ಒಳನುಗ್ಗಿದ ಹಿಂಡು. ಸಿಸಿಟಿವಿಯಲ್ಲಿ ದೃಶ್ಯ ಸೆರೆ. ಜನರಿಂದ ಹೆಚ್ಚಿದ ಆತಂಕ. ಕಾಫಿನಾಡಲ್ಲಿ 3 ದಿನದ ದತ್ತ ಜಯಂತಿಗೆ ಚಾಲನೆ. ಮೊದಲ ದಿನ ಸಂಕೀರ್ತನ ಯಾತ್ರೆ, ಅನುಸೂಯ ಜಯಂತಿ. ಸುಮಾರು 2,000ಕ್ಕೂ ಹೆಚ್ಚು ಮಹಿಳೆಯರಿಂದ ದತ್ತ ಪಾದುಕೆ ದರ್ಶನ. ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಮಾಲೆ ವಿಸರ್ಜನೆ. ಪಾದಯಾತ್ರೆ ಮೂಲಕ ಆಗಮಿಸ್ತಾ ಇರುವ ಭಕ್ತರಿಗೆ ವಿಶ್ರಾಂತಿ ಸ್ಥಳ, ಮಹಾಪ್ರಸಾದ ವ್ಯವಸ್ಥೆ. ಬೆಟ್ಟಕ್ಕೆ ವಿದ್ಯುತ್ ದೀಪ ಅಲಂಕಾರ, ಭಾರೀ ಭದ್ರತೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ. ದಕ್ಷಿಣ ಭಾರತದಲ್ಲಿ ತುಂತುರು ಮಳೆಗೆ ಜನ ಹೈರಾಣ. ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ. ಜೆಎನ್ಯು ಕ್ಯಾಂಪಸ್ನಲ್ಲಿ ಸಬರಮತಿ ರಿಪೋರ್ಟ್ ಪ್ರದರ್ಶನ. ಎಬಿವಿಪಿ ಆಯೋಜನೆ ಮೇಲೆ ಕಲ್ಲು ತೂರಾಟ. ವಿದ್ಯಾರ್ಥಿಗಳಿಗೆ ಗಾಯ, ಆಸ್ಪತ್ರೆಗೆ ದಾಖಲು. ಅಯ್ಯಪ್ಪ ಮಾಲೆ ಧರಿಸಿ ಬಂದ ವಿದ್ಯಾರ್ಥಿಗೆ ನಿರ್ಬಂಧ. ತೆಲಂಗಾಣದ ಕೊಂಪಲ್ಲಿಯ ಖಾಸಗಿ ಶಾಲೆಯಲ್ಲಿ ಘಟನೆ. ವಿದ್ಯಾರ್ಥಿಗೆ ನೋಟಿಸ್ ನೀಡಿದ್ದಕ್ಕೆ ಮಾಲಾಧಾರಿಗಳ ಪ್ರತಿಭಟನೆ. ಐಷಾರಾಮಿ ಶೂಗಳನ್ನು ಕದಿಯುತ್ತಿದ್ದ ಕಿಲಾಡಿ ಜೋಡಿ. ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಮಾರಾಟದ ದಂಧೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಹೈದರಾಬಾದ್ನ ಖತರ್ನಾಕ್ ದಂಪತಿ. ಪೆರಿಯಾರ್ ನೇತೃತ್ವದಲ್ಲಿ ವೈಕಂ ಹೋರಾಟಕ್ಕೆ ಶತಮಾನ. ಸಾಹಿತಿ ದೇವನೂರು ಮಹಾದೇವಗೆ ವೈಕಂ ಪ್ರಶಸ್ತಿ ಪ್ರದಾನ. ತಮಿಳುನಾಡು ಸಿಎಂ ಸ್ಟಾಲಿನ್, ಕೇರಳ ಸಿಎಂ ಪಿಣರಾಯಿ ಸತ್ಕಾರ. ಹೊಸ ಪಕ್ಷ ಕಟ್ಟಿ ಆಂಧ್ರ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಾನ ಪುಷ್ಪ. ಪವನ್ ಕಲ್ಯಾಣ್ ವಿರುದ್ಧ ತೊಡೆ ತಟ್ಟಲು ರೆಡಿಯಾದ್ನ ಬನ್ನಿ. ಪ್ರಶಾಂತ್ ಕಿಶೋರ್ ಭೇಟಿ ವದಂತಿ ಬಳಿಕ ಸುದ್ದಿ ಸದ್ದು. ತಲೆಗೆ ಡಬ್ಬಿ ಸಿಕ್ಕಿ ಒದ್ದಾಡುತ್ತಿದ್ದ ಹಿಮಕರಡಿ ಮರಿ. ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿ ಸಿಯಾಚಿನ್ನಲ್ಲಿ ಸೈನಿಕರಿಂದ ರಕ್ಷಣೆ.
ಸಾಮಾಜಿಕ ಜಾಲತಾಣದಲ್ಲಿ ಯೋಧರ ಕಾರ್ಯಕ್ಕೆ ಸಲಾಂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.